ಮುಂದಿನ ಎರಡು ಲೆಕ್ಕದಲ್ಲಿ ನೀವು ಮುಂದಿನ ಸಂಖ್ಯೆಯನ್ನು 99 ಗುಂಡ್ಲೆ ಯಾವ ಸಂಖ್ಯೆಗೆ ನೀವು ಗುಣಿಸ್ತಿರ್ತೀರಿ ಅದಕ್ಕೆ 100ರಿಂದ ಗುಣಿಸಿ ಲೆಕ್ಕವನ್ನು ಕಂಡುಕೊಂಡ್ರಿ. ಹೌದಾ? ಈಗ ಗುಣಿಸೋದಿಲ್ಲ, ಏನೂ ಇಲ್ಲ, ನೇರವಾಗಿ ಮಾಡಿಬಿಡೋದು. ಹೌದಾ? ಬನ್ನಿ ಹಾಗಾದರೆ ಒಂದು ಉದಾಹರಣೆ ನೋಡ್ಕೊಂಡು ಬಿಡೋಣ. 99 ಗುಂಡ್ಲೆ 43 ಒಂದು ಲೆಕ್ಕ ತೊಗೊಂಡ್ಬಿಡೋಣ. ಏನು ಮಾಡೋದು? ವೆರಿ ಸಿಂಪಲ್. ಸ್ವಲ್ಪ ಗಮನ ಹರಿಸ್ರಿ. ಏನು ಮಾಡ್ತೀನಿ ನೋಡ್ರಿ, ನಾನಿಲ್ಲಿ ಈ 43 ಏನಿದೆ ಅಲ್ಲ, ಇದರಲ್ಲಿ ಒಂದು ಮೈನಸ್ ಮಾಡಿಬಿಡೋಣ. 43 - 1 = 42. ಈ 42ನ್ನು 99ರಲ್ಲಿ ಕಳೆದ್ಬಿಡೋಣ. ಎಷ್ಟು ಬಂತು ನೋಡಿ? 7, ಇದು 5. ಓಕೆನಾ? ಏನು ಮಾಡಿದ್ದೀವಿ ಇಲ್ಲಿ? 43ರಲ್ಲಿ ಒಂದನ್ನು ಕಳೆದೀವಿ, 42 ಬಂತು. ಈ ಸಂಖ್ಯೆ ನೀವು ನೆನಪಿನಲ್ಲಿ ಇಟ್ಕೊಳ್ರಿ. ಇದನ್ನು 99ರಲ್ಲಿ ಕಳೆದೀವಿ, ಇದೇ ಸಂಖ್ಯೆ ಇಲ್ಲಿ ಬಂತು. ಹಾಗೇನೆ ಇದೇ ಸಂಖ್ಯೆನ ನಾನು ಇಲ್ಲಿ ಇಟ್ಬಿಡ್ತೇನೆ. 4257. 99 ಗುಂಡ್ಲೆ 43 ಮಾಡಿದಾಗ 4257 ಬರ್ತದೆ.